ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸ್ ಅಲ್ಲಿ ಯಾವ ರೀತಿಯಾಗಿತ್ತು ಎಕ್ಸ್ಪೈರಿ, ಅದೇ ರೀತಿಯಾಗಿ ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಇವತ್ತು BSE ನಲ್ಲಿ ಇಶ್ಯೂ ಆಗಿಬಿಟ್ಟು ಸೆನ್ಸೆಕ್ಸ್ ಆರ್ಡರ್ಗಳೇ ಪ್ಲೇಸ್ ಆಗಲಿಲ್ಲ. ಸೆನ್ಸಿಬಲ್ ಇಂದ ಆಗಿರ್ಬೋದು, ಯಾವುದೇ ಬ್ರೋಕರಿಂದ ನೀವು ಟ್ರೇಡ್ ಮಾಡೋರಾಗಿರ್ಬೋದು, ಆರ್ಡರ್ ಪೆಂಡಿಂಗ್ ಅಂತ ತೋರಿಸ್ತಾ ಇತ್ತು, ಎಕ್ಸಿಕ್ಯೂಟ್ ಆಗಿರಲಿಲ್ಲ. ಅದ್ರ ಕಾರಣದಿಂದಾಗಿ ಸುಮಾರು ಜನಕ್ಕೆ ಲಾಸ್ ಕೂಡ ಆಗಿರ್ಬೋದು ಅಂತ ಸುಮಾರು ಎಲ್ಲ ಕಡೆ ಟ್ರೆಂಡಿಂಗ್ ಆಗ್ತಾ ಇತ್ತು. ಲಕ್ಕಿಲಿ ಇವತ್ತು ಆರ್ಡರ್ ಪ್ಲೇಸ್ ಆಗಿದ್ದು ಲೇಟ್ ಆದರೂ ಕೂಡ ನಮ್ಮ ಫೇವರಲ್ ಆಯಿತು. ನೋಡಿ, ಇದು ಯಾರಿಗಾಗುತ್ತೆ ಅಂತಂದರೆ ಓವರ್ ನೈಟ್ ಏನಾದ್ರು ಪೊಸಿಷನ್ನ ಕ್ಯಾರಿ ಮಾಡಿದ್ರಿ ಅಂತ ಅನ್ಕೋಣ. ನೀವು ಪ್ರಾಫಿಟಲ್ಲೇ ಇರ್ತೀರ ಓವರ್ ನೈಟ್, ಬಟ್ ಟೈಮ್ಲಿ ಎಕ್ಸಿಟ್ ಮಾಡೋಕ್ಕಾಗಲಿಲ್ಲ, ಆವಾಗ ಆರ್ಡ್ರು ಅಕ್ಸೆಪ್ಟ್ ಮಾಡಲಿಲ್ಲ ಅಂತಂದರೆ ಆಗಲೂ ಈ ಥರ ಗ್ಲಿಚ್ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳಿದ್ದು, ನಾವು ಮೊನ್ನೆ ವಿಡಿಯೋದಲ್ಲೂ ಕೂಡ ಮಾತಾಡಿದ್ವಿ, ಸೆಬಿ ಎಕ್ಸ್ಪರ್ಟ್ ಕಮಿಟಿ ಏನೋ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅಂತ ಇದ್ದಾರಲ್ಲ, ಇದ್ರ ಬಗ್ಗೆನೂ ಜಾಸ್ತಿ ಗಮನ ವಹಿಸಬೇಕು. ಎಕ್ಸ್ಚೇಂಜ್ಗಳಿಗೆ, ಬ್ರೋಕರ್ಗಳಿಗೆ ಅವ್ರಿಗೂ ಕೂಡ ಒಂದು ಒಳ್ಳೆ ರೀತಿಯಾದಂಥ ಗೈಡ್ಲೈನ್ ತರಬೇಕು. ಇಷ್ಟಾದರೆ ಇಷ್ಟು ಪೆನಾಲ್ಟಿ ಅಂತ ಎಲ್ಲ ಆರ್ಡರ್ ಇರುತ್ತಲ್ವ, ಯಾರ್ಯಾರು ಎಷ್ಟೆಷ್ಟು ಇದು ಮಾಡ್ತಾ ಇದ್ದಾರೆ ಅಂತ ಡೇಟಾ ಇರುತ್ತೆ ಅಂತಂದಮೇಲೆ ಯಾರ್ಯಾರಿಗೆ ಇಶ್ಯೂ ಆಗಿದೆ ಅಂತಲೂ ಡೇಟಾ ಇರುತ್ತೆ. ಇದರಿಂದ ಅಂಥದ್ದು ತೆಗೆದು ಅದ್ರ ರೀಫಂಡ್ ಜವಾಬ್ದಾರಿನ ತಗೋಬೇಕು. ಈ ರೀತಿ ಎಲ್ಲ ಜೆನ್ಯೂನ್ ಟೆಕ್ನಿಕಲ್ ಇಶ್ಯೂಸ್ ಆದರೆ ಅದೊಂದು ಕ್ಲಾಸೇ ಮಾಡಿಬಿಟ್ಟಿದ್ದಾರೆ. ಟೆಕ್ನಿಕಲಿ ಗ್ಲಿಚ್ ಅಂತ ಏನಾರು ಆಯಿತು ಅಂತಂದರೆ ಯಾರೂ ಜವಾಬ್ದಾರಲ್ಲ ಅಂತ, ಅದನ್ನ ಮತ್ತೆ ರಿವಿಸಿಟ್ ಮಾಡಲೇಬೇಕು. ಎಕ್ಸ್ಚೇಂಜ್ ಕಡೆಯಿಂದ ಪ್ರಾಬ್ಲಮ್ ಇದ್ದರೆ ಅಥವಾ ಪರ್ಟಿಕ್ಯುಲರ್ ಬ್ರೋಕರ್ ಕಡೆಯಿಂದ ಪ್ರಾಬ್ಲಮ್ ಇದ್ದರೆ. ಬಟ್ ಇವತ್ತಿನ ಆಗಿದ್ದಂಥ ಪ್ರಾಬ್ಲಮ್ಮು ಎಲ್ಲ ಬ್ರೋಕರ್ಗಳಿಗೂ ಆಗಿದ್ದಂಥ ಪ್ರಾಬ್ಲಮ್ ಅದು, ಬಿಕಾಸ್ BSE ಎಕ್ಸ್ಚೇಂಜಿಂದನೇ ಆ ಪ್ರಾಬ್ಲಮ್ ಆಗಿತ್ತು. ಜೊತೆಗೆ ರೀಸೆಂಟಾಗಿ ಜೆರೋದಾದಲ್ಲಿ ಟೆಕ್ನಿಕಲ್ ಗ್ಲಿಚ್ ಅಲ್ಲ, ಅದು ಒಂದು ಕೋಡ್ ಗ್ಲಿಚ್ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿ 9 ಲಕ್ಷ ರೂಪಾಯಿ ರೀಫಂಡ್ ತೊಗೊಂಡಿದ್ದಾರೆ ಒಬ್ಬರು ಯೂಸರು. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿಕೊಡಿ ಅಂತ ಕೇಳಿದ್ರಿ. ನಾಳೆ ಆ ವಿಡಿಯೋ ಪ್ರಸಾರ ಆಗ್ತಾ ಹೋಗುತ್ತೆ. ಯಾವ ರೀತಿಯಾಗಿ ಅವರು ಆ ಇಶ್ಯೂನ ಐಡೆಂಟಿಫೈ ಮಾಡಿ ಜೆರೋದಾಗೆ ರೀಫಂಡ್ ತೊಗೊಳ್ಲಿಕ್ಕೆ ಅವ್ರಿಗೆ ಸಹಕಾರ ಆಯಿತು ಅನ್ನೋದನ್ನ ನಾಳೆ ಆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತು ನೋಡೋದಾದರೆ IT ಸೆಕ್ಟರ್ ಆಫ್ ದ ಡೇ ಅಲ್ವಾ. ಕಾರಣ ಮಾರ್ಕೆಟ್ ಲೀಡರ್ TCS ಅಲ್ಲಿ ಬಂದಂಥ ರಿಸಲ್ಟ್ಸ್. ಸೊ ಸ್ಪೆಕ್ಟಾಕುಲರ್ ರಿಸಲ್ಟ್ಸ್ ಬಂದಿದೆ. ರೆವೆನ್ಯೂ, ಅರ್ನಿಂಗ್ ಎಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಬಂದಿದೆ. 6% ಅಪ್ ಮೂವ್ಮೆಂಟ್ ಆಗಿತ್ತು TCS ಅಲ್ಲಿ. ಯಾರಾದರೂ ಇನ್ವೆಸ್ಟ್ ಮಾಡಿದ್ರಿ ನೋಡಿ, ಇವಾಗ 4,000 ಲೆವೆಲ್ಗೆ ಮತ್ತೆ ಮೇಲ್ಗಡೆ ಬಂದಿದೆ. ಅದು ರಿಸಲ್ಟ್ ಬಂದಿದ್ದು IT ಸೆಕ್ಟರ್ ಬೇರೆ ಎಲ್ಲ ಕಂಪ್ನಿಗಳಿಗೂ ಕೂಡ ಇವಾಗ ಹೆಸರು ಬಂದಿದೆ. ಯಾವಾಗ ಒಂದು ಮಾರ್ಕೆಟಲ್ಲಿ ಕರೆಕ್ಷನ್ ಆಗ್ಬೋದು, ಏನಾದ್ರೂ IT ಸೆಕ್ಟರ್ ಅಷ್ಟು ಫಾಲ್ ಆಗಲ್ಲ ಅಂತ ನಾವು ಮಾತಾಡ್ತಾ ಇದ್ವಿ. ಹಣ ಸ್ವಲ್ಪ ಆ ಕಡೆ ಡೈವರ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ. ಕಾರಣ ಸುಮಾರು ಒಂದೂವರೆ 2 ವರ್ಷದಿಂದ ಒಂದು ಡೌನ್ ಸೈಕಲ್ನ ನೋಡ್ಬಿಟ್ಟಿದೆ IT. ಹಾಗಾಗಿ IT ನಲ್ಲಿ ಈಗ ಸ್ಟ್ರಕ್ಚರ್ ಚೇಂಜಸ್ ಆಗುವಂಥ ಕಾಲ ಬಂದಿದೆ ಅಂತ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಆದಂಗೆ ಕಾಣಿಸ್ತಾ ಇದೆ. ಇನ್ಫೋಸಿಸ್ ಅವ್ರದ್ದು ಮುಂದಿನ ವಾರನೇ ಏನೋ ರಿಸಲ್ಟ್ ಇರ್ಬೋದು, ಅದು ಕೂಡ ಪಾಸಿಟಿವ್ ಬರೋ ಥರ ಕಾಣಿಸ್ತಾ ಇದೆ. 1400 ಅಲ್ಲೆಲ್ಲ ಬಂದಾಗ ನಮ್ಮ ಚಾನಲ್ ಮಾತಾಡಿದ್ವಿ. ಈಗ ನೋಡಿ 1700 ಲೆವೆಲ್ಗೆ ಹೋಗಿದೆ. ಸೊ TCS 6% ಅಪಾಯಿಂಟ್ ಬಂದಿರೋದ್ರ ಮೂಲಕ ಟಾಪ್ ಗೇನರ್ ಆಗಿದೆ ಇವತ್ತು. ಅದೇ ರೀತಿ ಟಾಪ್ ಲೂಸರ್ ಅಂದರೆ ಮಾರುತಿ ಸುಜುಕಿ. ಲಾಸ್ಟ್ ವೀಕೆಲ್ಲ ತುಂಬ ಪಾಸಿಟಿವ್ ಆಗಿ ಬಂದಿತ್ತು. ಅದರಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಕಾಣಿಸ್ತಾ ಇದೆ, -1.2% ಬಂದಿದೆ. ಸೊ ಸುಮಾರು ಸ್ಟಾಕ್ಗಳಲ್ಲಿ 1-2% ಬಂದಿತ್ತು. L&T ನಲ್ಲಿ 3% ಬಂದಿತ್ತು. IT ಹೊರತುಪಡಿಸಿ ಅಂತ ನೋಡೋದಾದರೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗಿತ್ತು ಅಂತ. ನೋಡಿ, ನಿಫ್ಟಿನಲ್ಲಿ ಮೊದಲನೇದಾಗಿ ಟ್ರೇಡ್ ಯಾವ ರೀತಿ ಇತ್ತು ಅಂತ ನೋಡೋದಾದರೆ, ಒಂದು ಪಾಸಿಟಿವ್ ಸೆಂಟಿಮೆಂಟ್ ಎಲ್ಲ ಇದೆ ನಿಫ್ಟಿ ಅಂತ ಮಾತಾಡಿದ್ವಿ. ನಿನ್ನೆನೂ ಕೂಡ ಏನಂತ ಹೇಳೋಗಿದ್ವಿ, ನೆಗೆಟಿವ್ ಅಂತ ಹೋಗ್ಬಿಡಿ. ಯಾಕಂದರೆ ಒಂದೇ ರೇಂಜಲ್ಲಿ ನಿಂತಿದೆ. ಈ ರೇಂಜಿಗೆ ಒಂದು ದೊಡ್ಡದು ಮೇಲ್ಗಡೆ ಅಥವಾ ಕೆಳಗಡೆ ಮೂವ್ಮೆಂಟ್ ಬರಬೇಕು. ಬ್ಯಾಂಕ್ ನಿಫ್ಟಿ ಅಫ್ಕೋರ್ಸ್ ಟ್ರ್ಯಾಕ್ ಮಾಡ್ತಾನೆ ಇರಬೇಕು ಅಂತ ಮಾತಾಡ್ಕೊಂಡಿದ್ವಿ. ಇಲ್ಲಿ ನೋಡೋದಾದರೆ ಈ ಝೋನ್ ಏನಿತ್ತು, ಈ ಝೋನ್ ಒಳಗಡೆ ಎಕ್ಸ್ಪೈರಿ ಅಂತೂ ಮುಗಿಸಿದರೆ ಮುಂದಿನ ವಾರದೊಳಗೆ ಒಂದು ದೊಡ್ಡ ಮೂವ್ಮೆಂಟ್ ಬರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು ನೋಡಿ, ಇಲ್ಲಿ ಬಂದು ಈ ದೊಡ್ಡ ಕ್ಯಾಂಡಲಲ್ಲಿ ಇಷ್ಟು ದೊಡ್ಡ ಮಾರಬಹುದು ಕ್ಯಾಂಡಲ್ ಬಂತಲ್ಲ, ಅಲ್ಲೇ ಅರ್ಥ ಮಾಡ್ಕೋಬೇಕು. ಓಕೆ, ಇಲ್ಲಿ ಮೇಲ್ಗಡೆ ಹೋಗ್ತಾ ಇದೆ, ಈ ಸಪೋರ್ಟ್ನ ಬ್ರೀಚ್ ಆಗಿ ಮೇಲ್ಗಡೆ ಹೋಗಿದೆ ಅಂತಂದರೆ ಒಂದು ರೆಸಿಸ್ಟೆನ್ಸ್ ಏನಿತ್ತು ಅದನ್ನ ಬ್ರೀಚ್ ಆಗಿ ಮೇಲ್ಗಡೆ ಹೋಗಿದೆ ಅಂತ. ಸೊ ಈಗ 24,500 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಮಾರ್ಕೆಟು ತುಂಬ ಒಂದು ಪಾಸಿಟಿವ್ ಸೆಂಟಿಮೆಂಟಲ್ಲಿ ಕ್ಲೋಸಿಂಗ್ ಆಗಿದೆ. ಬಸ್ ಸ್ಟ್ಯಾಂಡಿಗೆ ಬ್ರೇಕ್ಔಟ್ ಅಂತ ಬರಬೇಕು ಅಂತಂದರೆ ಈ ಮೂಮೆಂಟು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾನೆ ಹೋಗಬೇಕು. ಹಾಗಾಗಿ 24,400 ಬಿಟ್ಟು ವಾಪಸ್ ಬರೋ ತನಕ ಝೋನು ಯಾರು ಕೂಡ PE ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಮಾರ್ಕೆಟಲ್ಲಿ, ಇನ್ಕ್ಲೂಡಿಂಗ್ ಸೋಮವಾರ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬುಧವಾರ ಮೊಹರಂ ಪ್ರಯುಕ್ತ ರಜೆ ಇದೆ ನೋಡಿ. ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಈ ಸಲ ಮಂಗಳವಾರನೇ ಆಗಿರುತ್ತೆ. ಗುರುವಾರ ನಿಫ್ಟಿ ಎಕ್ಸ್ಪೈರಿ, ಬಟ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಫಿನ್ ನಿಫ್ಟಿ ಜೊತೆ ಮಂಗಳವಾರ ಆಗಿರುತ್ತೆ. ಡಬಲ್ ಎಕ್ಸ್ಪೈರಿ ಆಗಿರುತ್ತೆ. ಹೊತ್ತು ಹುಷಾರಾಗಿರಬೇಕು ನೀವು ಮುಂದಿನ ವಾರ. ಅದೇ ರೀತಿಯಾಗಿ ನಿಫ್ಟಿನಲ್ಲಿ ಅದೇನೆ. ಸೊ 24,400 ಈ ಲೆವೆಲ್ಗೆಲ್ಲ ಬರಲಿ. ಮುಂದಿನ ವಾರ ಒಂದು ರಜೆ ಬೇರೆ ಇದೆ, ಅದಾದಮೇಲೆ ಮಾತಾಡ್ಕೊಂಡು ಹೋಗೋಣ. ಸೊ ಮೇಲ್ಗಡೆ ಎಷ್ಟು ಹೋದ್ರೂ 50 ಪಾಯಿಂಟ್ ನೀವು ರೆಸಿಸ್ಟೆನ್ಸ್ ಅಂತ ಯೋಚನೆ ಮಾಡಬೇಕು. 24,500 ಮೇಲೆ ಹೋದರೆ ನೋಡಿ 550, ಅದ್ರ ಮೇಲೆ ಹೋದರೆ 600. ಈ ರೀತಿ ಎವ್ರಿ 50 ಪಾಯಿಂಟ್ಸಲ್ಲಿ ನಾವು ನೋಡ್ತಾ ಹೋಗಬೇಕು. ನೋಡೋಣ 25,000 ಈ ವರ್ಷ ಟೆಸ್ಟ್ ಆಗುತ್ತಾ, ಈ ವರ್ಷ ಏನು ಈ ತಿಂಗಳಲ್ಲೇ ಟೆಸ್ಟ್ ಆಗುತ್ತಾ ಅಂತ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನ ನೋಡೋದಾದರೆ ನಿನ್ನೆ ಒಂದು 51,800 ಏನು ಲೆವೆಲ್ ಇತ್ತು ನೋಡಿ, ಇಂಪಾರ್ಟೆಂಟ್ ಲೆವೆಲ್ ಇದು, ಬಿಟ್ಕೊಡಲ್ಲ ಅಷ್ಟು ಬಗ್ಗೆ ಏನು ಮಾತಾಡಿದ್ವಿ, ಅದನ್ನ ಬಂದು ಟೆಸ್ಟ್ ಮಾಡಿ ಮೇಲ್ಗಡೆ ಕೊಟ್ಟಿದ್ರು. ಇವತ್ತು ಕಂಫರ್ಟಬಲ್ ಆಗಿ ನೀವು ಈ ಒಂದು ಹಳೆ ರೆಸಿಸ್ಟೆನ್ಸ್ ಸಪೋರ್ಟ್ ಝೋನ್ ಏನಿದೆ ಅದ್ರ ಮೇಲ್ಗಡೆ ಇದೆ ಅಂತಂದಾಗ 52,200, 52,000 ಇದ್ರ ಮೇಲ್ಗಡೆ ಬಂದು ಕ್ಲೋಸಿಂಗ್ ಮಾಡಿದ್ರೆ ಅಂತ ಅನ್ಕೋಬೇಕು, ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇದೆ ಅಂತ. ಮೋರೋವರ್ ಇಲ್ಲೊಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಕೂಡ ಇತ್ತು. ಆ ಟ್ರೆಂಡ್ ಲೈನಿಂದನೂ ಕೂಡ ಇವಾಗ ಮೇಲ್ಗಡೆ ಬ್ರೇಕ್ಔಟ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸೊ ಈ ಥರ ಇದ್ದಾಗ ನೋಡಿ, ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಇಟ್ಕೊಂಡು ಕೂಡ ನೀವು ಟ್ರೇಡ್ ಮಾಡ್ಬೋದಾಗಿತ್ತು. ಸೊ ಅದ್ರ ಮೇಲ್ಗಡೆ ಓಪನ್ ಆಗಿದೆ ಅಂತಂದರೆ ಈ ಟ್ರೆಂಡ್ ಲೈನ್ ಅಥವಾ ಈ ಸಪೋರ್ಟ್ ಝೋನ್ ಒಂದು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಇವತ್ತು ಅದೇ ಮಾತಾಡಿದ್ರಲ್ವ, ಇದ್ರ ಕೆಳಗಡೆ ಬರೋ ತನಕ ಅಂತೂ ಯಾರು 52,200ಕ್ಕಿಂತ ಕೆಳಗಡೆ ಬರೋ ತನಕ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ PE ಬಗ್ಗೆ ಅಂತ. ಸೊ ಅದೇ ರೀತಿ ಆಯಿತು. ವಾಪಸ್ ಇಲ್ಲಿ ಬಂದು ನಾವು ಅಟೆಂಡ್ ಮಾಡಿ ಮೇಲ್ಗಡೆ ತೊಗೊಂಡೋಗಿ ಲಾಸ್ಟ್ ಮೂಮೆಂಟಲ್ಲಿ ನೋಡಿ ಮತ್ತೆ ಬಂದು 52,200 ಟೆಸ್ಟ್ ಮಾಡಿ ಮೇಲ್ಗಡೆ ಬಂದು ಕ್ಲೋಸ್ ಮಾಡಿ.
ಮಾಡಿದ್ದಾರೆ. ಸೊ ಸ್ಟಿಲ್ 52,200 52,000 ಈ ಝೋನ್ ಏನಿದೆಯಲ್ಲ ಇದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಎಲ್ಲಿ ತನಕ ಇದನ್ನ ಬಿಟ್ಟು ಕೆಳಗಡೆ ಬರೋದಿಲ್ವಾ ಅಲ್ಲಿ ತನಕ ನೆಗೆಟಿವ್ ಅಂತ ಓದೋದು ಬೇಡ. 51,900 51,800 ನೆನ್ನೆ ಟೆಸ್ಟ್ ಮಾಡಿತ್ತು. ಇವತ್ತು 52,800 1,000 ಪಾಯಿಂಟ್ನ ಟೆಸ್ಟ್ ಮಾಡಿದೆ. ಸೊ ಮುಂದಿನ ವಾರ ಬ್ಯಾಂಕ್ ನಿಫ್ಟಿ ಈ ಝೋನ್ ಒಳಗಡೆ ಅಂದರೆ ಸೋಮವಾರ ಇಲ್ಲಿ ಒಂದು ಹಾಲ್ಟ್ ಆಗುತ್ತಾ, ಎಕ್ಸ್ಪೈರಿ ದಿನ ಮೇಲ್ಗಡೆ ಅಥವಾ ಕೆಳಗಡೆ ಇದನ್ನು ಬಿಟ್ಟು ಹೋಗೋ ಥರ ಮೂವ್ಮೆಂಟ್ ಕೊಡುತ್ತಾ ಅಂತ ನೋಡೋಣ. ಎಕ್ಸ್ಪೈರಿ ಅಗೇನ್ ಮಂಗಳವಾರನೇ ಆಗಿದೆ. ಸೊ ಸೋಮವಾರ ಈ ರೇಂಜ್ 52,800 ಕೆಳಗಡೆ 51,800 ಇದೇ ರೇಂಜನ್ನು ಇಟ್ಕೊಂಡಿರ್ಬೋದು ನಾವು. ಅಕಸ್ಮಾತ್ ಇದನ್ನ ಬಿಟ್ಟು ಮೇಲ್ಗಡೆ ಮೂವ್ಮೆಂಟ್ ಆಯಿತು ಅಂದರೆ ನೋಡಿ 52,800 ಒಂದು ರೆಸಿಸ್ಟೆನ್ಸ್ ಇದೆ ಆ್ಯಕ್ಚುಲಿ. ಸೊ ಅಲ್ಲಿಂದ ಬಿಟ್ಟು ಮೇಲ್ಗಡೆ ಹೋಗುತ್ತಾ ಅಥವಾ 51,800 ಬ್ರೇಕ್ ಆಗಿ ಕೆಳಗಡೆ ಬರುತ್ತಾ ಅನ್ನೋದು ಸೋಮವಾರ ಎಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಯೋಚನೆ ಮಾಡೋಣ. ಬಟ್ ಮುಂದಿನ ವಾರಕ್ಕೆ ಈ ರೇಂಜನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಮಧ್ಯದಲ್ಲಿ ಕ್ಲೋಸಿಂಗ್ ಆಗಿದ್ವಿ. ಅದೇ ರೀತಿಯಾಗಿ ಫಿನ್ ನಿಫ್ಟಿ. ಸೊ ಫಿನ್ ನಿಫ್ಟಿನಲ್ಲಿ ಮಂಗಳವಾರ ಎಕ್ಸ್ಪೈರಿ ಇದೆ. ಫಿನ್ ನಿಫ್ಟಿ ಸೇಮ್ ಬ್ಯಾಂಕ್ ನಿಫ್ಟಿ ಥರ ಇದು ಕೂಡ ಮೇಲ್ಗಡೆ ಹೋಗಿದೆ. ಇವಾಗ ಮೇಲ್ಗಡೆ ಒಂದು ದೊಡ್ಡ ಲೆವೆಲಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ. ಸೊ ಫಿನ್ ನಿಫ್ಟಿ ಎಕ್ಸ್ಪೈರಿ ದಿನ ಒಂದು ಬಂಪರ್ ಮೂವ್ಮೆಂಟ್ ಬರುವಂಥ ಸಾಧ್ಯ ಇದೆ. ಕಾರಣ ನೋಡಿ 1 2 3 4 5 6 7 ಒಂದು 14 ದಿನದಿಂದ ಒಂದೇ ರೇಂಜಲ್ಲಿ ನಿಂತ್ಬಿಟ್ಟಿದ್ದೀವಿ ಅಲ್ವಾ. ಸೊ 2 ವಾರ ಆಯಿತು ಅಂತ ಕಾಣಿಸುತ್ತೆ. 2 ವಾರದಿಂದ ಒಂದೇ ರೇಂಜಲ್ಲಿದೆ. ಸೊ ಈ ರೇಂಜನ್ನು ಬಿಟ್ಟು ಕೊಡುವಂಥ ಎಕ್ಸ್ಪೈರಿ ಬರ್ಬೋದು. ಸೊ ಕೆಳಗಡೆ ಬಂದರೆ ಇದು ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಯಾವುದು 23,400 ಲೆವೆಲ್ ಅನ್ನೋದು. ಸೊ ಮೇಲ್ಗಡೆ ಹೋಯಿತು ಅಂತಂದರೆ 24,000 ರೆಸಿಸ್ಟೆನ್ಸ್ ಆಗಿದೆ. ನೋಡಿ 24,000 ಬ್ರೀಚ್ ಆಗೋ ಥರ ಮೂವ್ಮೆಂಟು ಈ ಸಲ ಫಿನ್ ನಿಫ್ಟಿನಲ್ಲಿ ಬರುತ್ತಾ ಏನು ಕತೆ ಅಂತ ನೋಡೋಣ. ಬಟ್ ಎಲ್ಲಿ ತನಕ ಈ ಮಾರಬೋಜು ಕ್ಯಾಂಡ್ಲು ಮಾರಬೋಜು ಅಂತ ಹೇಳೋಕ್ಕಾಗಲ್ಲ, ಅಲ್ಲಿಂದ ಕೆಳಗಡೆ ಬಂದಿತ್ತು. ಬಟ್ ಮಲ್ಟಿಪಲ್ ಟೈಮ್ ಟೆಸ್ಟ್ ಆಗಿದೆ. 23,300 23,400 ಇದೆಲ್ಲ 23,400 ಅದನ್ನು ಬಿಟ್ಟು ಕೆಳಗಡೆ ಬರೋ ತನಕ ನೆಗೆಟಿವ್ ಅಂತ ಓದೋಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಸೋಮವಾರ ಎಕ್ಸ್ಪೈರಿ ನೋಡೋಣ ಏನಾಗಿದೆ ಮಿಡ್ ಕ್ಯಾಪ್ ನಿಫ್ಟಿ ಅಂತ. ನೋಡಿ ಮಿಡ್ ಕ್ಯಾಪ್ ನಿಫ್ಟಿ ಶುಕ್ರವಾರ ತನಕ ಆ ಪೊಸಿಷನ್ ನಾನು ಎಕ್ಸಿಕ್ಯೂಟ್ ಮಾಡಲಿಲ್ಲ, ಬಟ್ ಆರಾಮಾಗಿ ನಾವು ಮಾಡ್ಬೋದಾಗಿತ್ತು. ಯಾಕೆಂದರೆ ನೋಡಿ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಸಪೋರ್ಟ್ ಮಾಡಿದಂಥ ಝೋನ್ ಅಷ್ಟು ಸುಲಭವಾಗಿ ಇದನ್ನ ಬಿಟ್ಕೊಡೋದಿಲ್ಲ. ಮೋರವರ್ ಈಗ ಆಲ್ ಟೈಮ್ ಹೈ ಝೋನಲ್ಲಿ ಇದ್ವಿ. ಇಲ್ಲಿದ್ದಾಗ ಇದನ್ನ ನೀವು ಸ್ಟ್ರಾಂಗಲ್ ಮಾಡಿ ಶುಕ್ರವಾರ ತನಕ ಉಳಿಸ್ಕೋಬೋದು ಅಂತ ಈ ಕ್ಯಾಂಡಲ್ ಆದಾಗ ನಾವು ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಉಳಿಸ್ಕೊಂಡಿದ್ರೆ 4 ದಿನದಲ್ಲಿ ನೀವು ಒಳ್ಳೆ ಪ್ರಾಫಿಟ್ ತೀಟಾಡಿಕೆ ಆಗಿರ್ತಿತ್ತು. ಸೊ ಈಗ 12,600 ಮೇಲ್ಗಡೆ ಕೆಳಗಡೆ 12,000 ಈ ಲೆವೆಲ್ ಇಂಪಾರ್ಟೆಂಟ್ ಆಗಿದೆ. ತುಂಬ ಪಾಸಿಟಿವ್ ಮೂಮೆಂಟಲ್ಲಿ ಒಂದು ಕ್ಲೋಸಿಂಗ್ ಆಗಿದೆ. ಮತ್ತೆ ಒಂದು ಆಲ್ ಟೈಮ್ ಹೈನ ಮಾಡುತ್ತಾ ಸೋಮವಾರ ಅನ್ನೋದು ನೋಡ್ತಾ ಹೋಗೋಣಂತೆ. ಇದರಲ್ಲೂ ಕೂಡ ಒಂದು 4-5 ದಿನದಿಂದ ಇಲ್ಲೇ ನಿಂತಿದೆ. ಬಟ್ ಒಂದು ಒಳ್ಳೆ ಮೂಮೆಂಟ್ ಆಗಿದೆ, ಒಂದು 300-400 ಪಾಯಿಂಟು. ಬಟ್ ಈ ಝೋನ್ನ ಬಿಟ್ಟು ಮೇಲೆ ಕೆಳಗೆ ಹೋಗುತ್ತಾ ಅನ್ನೋದು ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡ್ತಾ ಹೋಗಬೇಕು. ಇವತ್ತಿನ ಮೂಮೆಂಟ್ ನೋಡೋದಾದರೆ ಯಾಕಂದರೆ ಮಿಡ್ ಕ್ಯಾಪ್ ನಿಫ್ಟಿಗೆ ಇರೋದ್ರಿಂದ ಇಲ್ಲಿ ನೋಡಿ ಟಿಪಿಕಲ್ ಲೆವೆಲಲ್ಲಿ ಒಂದು ಬಂದು ಬಸ್ ಸ್ಟ್ಯಾಂಡ್ನ ಮಾಡ್ತಾ ಇದೆ. ಕರೆಕ್ಟಾ? ಈ ಬಸ್ ಸ್ಟ್ಯಾಂಡ್ನ ಮಾಡಿದೆ. ಈ ಬಸ್ ಸ್ಟ್ಯಾಂಡ್ ಬಿಟ್ಟು ಬಂದರೂ ಇಲ್ಲಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಲೆವೆಲ್ ಇದೆ. ಒಳ್ಳೆ ಮಳೆ ಆಗ್ತಾ ಇದೆ ಬೆಂಗಳೂರಲ್ಲಿ. 12,400 ಲೆವೆಲ್. ಸೊ 12,400 ಲೆವೆಲು ಇಂಪಾರ್ಟೆಂಟ್ ಆದಂಥ ಸಪೋರ್ಟು. ಎಲ್ಲಿ ತನಕ 12,400 ಲೆವೆಲ್ನ ಬಿಟ್ಟು ಕೆಳಗಡೆ ನೋಡಿ ಇಲ್ಲೆಲ್ಲ ಬೇಸ್ ಇದೆ. ಕರೆಕ್ಟಾಗಿ ನೋಡಬೇಕಂದ್ರೆ ಇಲ್ಲಿದೆ 12,400. ಸೊ 12,400ರಿಂದ 12,420 ಇಂಪಾರ್ಟೆಂಟ್ ಅಂತ ಸಪೋರ್ಟ್. ಇಲ್ಲೆಲ್ಲರೂ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಥವಾ ಈ ಝೋನ್ ಬಂದು ಕೆಳಗಡೆ ಬಂತು ಅಂದ್ರೂ ಇಲ್ಲಿ ಟೆಸ್ಟ್ ಮಾಡಿ ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೈ ಸುಟ್ಕೊಳಕ್ಕೆ ಹೋಗ್ಬಿಡಿ. ಇಮಿಡಿಯೇಟಾಗಿ ಪೊಸಿಷನ್ ತಗೊಂಡು ಆಪ್ಷನ್ ಬೈಂಗ್ ಮಾಡೋದಾದ್ರೂ 12,400 ನೀವು ಒಂದು ಕಾಂಟ್ರೇನ್ ಪೊಸಿಷನ್ನ ತಗೋಬೋದು. ಎಲ್ಲಾದ್ರೂ ಒಂದು ಗ್ಯಾಪ್ ಡೌನ್ ಆಯಿತು ಅಥವಾ ಇಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 12,400 ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಅಪ್ ಮೂವ್ಮೆಂಟ್ಗೆ ನೀವು ರಿಸ್ಟ್ ರಿವರ್ಟ್ ಚೆನ್ನಾಗಿ ಕೂತ್ಕೊಳುತ್ತೆ. ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಝೋನ್ ಇರೋದ್ರಿಂದ ಅಷ್ಟು ಸುಲಭಕ್ಕೆ ಬಿಟ್ಕೊಡೋದಿಲ್ಲ. ಬಟ್ ನೋಡಿ ತಗೋಣ, ಮಾರ್ಕೆಟ್ ಇಸ್ ದ ಬಾಸ್. ಸೊ ಯಾವ ರೀತಿ ಆಗುತ್ತೆ ಅಂತ. ಸೊ ಎಂ ಪ್ಯಾಟರ್ನ್ ಆಗಬೇಕು ಅಂದ್ರೂ ಇನ್ನೊಂದು ಸ್ವಲ್ಪ ಜಾಗ ಇದೆ ಮೇಲ್ಗಡೆ 12,600 ತನಕ. ಅಲ್ಲಿ ತನಕ ಹೋಗಿ ರಿವರ್ಸಲ್ ಬರುತ್ತಾ ಅಥವಾ ಮತ್ತೆ ಆಲ್ ಟೈಮ್ ಹೇಗೆ ಹೋಗುತ್ತಾ ಎಲ್ಲದು ಸೋಮವಾರ ಗೊತ್ತಾಗ್ತಾ ಹೋಗುತ್ತೆ. ತುಂಬ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಇಲ್ಲಿ ನೋಡಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಇದು ಒಂದು ಆಲ್ ಟೈಮ್ ಹೈ ಝೋನ್ ಆಗುತ್ತೆ. ಅಂದರೆ ನಾನು ಹೇಳ್ತಾ ಇರೋಂಥದ್ದು ಒಂದು 50 60 70 ಪಾಯಿಂಟ್ಗಳು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ ಆವಾಗಲೂ ನೀವು ಹುಷಾರಾಗಿರಬೇಕು. ಬೆಸ್ಟ್ ಟ್ರೇಡ್ ಅಂದರೆ ಇದೇ ಝೋನಲ್ಲಿ ಓಪನ್ ಆಗಿ ನಮ್ಮ ಮೇಲ್ಗಡೆ ಕೊಡ್ತಾ ಹೋಯಿತು ಅಂತಂದರೆ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಸ್ಲೈಟ್ ಆಗಿ ಇಲ್ಲ ಏನಾದ್ರು ಸಪೋರ್ಟ್ ತೊಗೊಂಡು ಮತ್ತೆ ಮೇಲ್ಗಡೆ ಬೌನ್ಸ್ ಆಯಿತು ಅಂದ್ರೂ ಒಳ್ಳೆ ಟ್ರೇಡ್ ಇರುತ್ತೆ. ಸ್ವಲ್ಪ ಪಾಸಿಟಿವ್ ಆಗೇ ಇದೆ ಬಯಾಸು. ನಾನು ಆಪ್ಷನ್ ಚೇಂಜ್ ನೋಡಿಲ್ಲ, ನೋಡಿದವರು ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ನೀವು ಕೇಳಿದ್ದ ಸ್ಟಾಕ್ಸ್ಗಳು GRSC ಗಾರ್ಡನ್ ರೀಚ್ ಶಿಪ್ ಬಿಲ್ಡಿಂಗ್ ಕಂಪ್ನಿ ಇದು. ಸರ್ ಇದು ವ್ಯಾಲ್ಯೂಯೇಷನ್ ವೈಸ್ ನೋಡೋದಾದರೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನಿಸ್ತಾ ಇದೆ. ಹಾಗಾಗಿ ಈ ಲೆವೆಲಲ್ಲಿ ಖಂಡಿತ ನಾನು ರೆಕಮೆಂಡ್ ಮಾಡೋದಿಲ್ಲ. ಕೊಚ್ಚಿನ್ ಶಿಪ್ ಯಾರ್ಡ್ ಆಗಿರ್ಬೋದು, ಇದಾಗಿರ್ಬೋದು, ಮ್ಯಾಸ್ಗೋನ್ ಆಗಿರ್ಬೋದು, ಇದೆಲ್ಲ ನೋಡಿ ಒಂದು ತುಂಬ ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ. ಹಾಗಾಗಿ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ರೆ ಅನ್ನೋದು ಕೂಡ ಒಳ್ಳೆ ಪ್ರಾಫಿಟ್ ಬಂದಿರುತ್ತೆ. ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಇದರಿಂದ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬರೋಕ್ಕೆ ಬಾಕಿ ಇದೆ ಸ್ಟಾಕಲ್ಲಿ. ಹಾಗಾಗಿ ನಾಟ್ ರೆಕಮೆಂಡೆಡ್ ಅಟ್ ದಿಸ್ ಲೆವೆಲ್. ಅದೇ ರೀತಿಯಾಗಿ ಮ್ಯಾನ್ಕೈಂಡ್ ಫಾರ್ಮಾ. ಸರ್ ಮ್ಯಾನ್ಕೈಂಡ್ ಫಾರ್ಮಾ ಇತ್ತೀಚೆಗಷ್ಟೇ ಲಿಸ್ಟ್ ಆದ ಕಂಪ್ನಿ ಅಲ್ವಾ, 2023-23 ಲಿಸ್ಟ್ ಆದಂಥ ಕಂಪ್ನಿ. ಇವರಲ್ಲಿ ಮಾರ್ಕೆಟ್ ಲೀಡರ್ಸಿಗೆ ಕಂಪೇರ್ ಮಾಡಿದ್ರೆ ತುಂಬ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ. ನನಗೆ ಯಾಕೋ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಗೋ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಇಲ್ಲಿ ಒಂದು ಟಿಪಿಕಲ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ವಾಪಸ್ಸು 1,700 ಲೆವೆಲ್ಗೆ ಸ್ಟಾಕು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಮುಂಬರುವ ದಿನಗಳಲ್ಲಿ. ಎಗೇನ್ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಸೊ ಮ್ಯಾನ್ಕೈಂಡ್ ಫಾರ್ಮಾಗಿಂತ ನನಗೆ ಡಿವಿಸ್ ಲ್ಯಾಬ್ಸ್ ಅನ್ನೋದಕ್ಕಿಂತ ಅದು ಬೇರೆ ಆಗುತ್ತೆ. API ಆಯಿತು. ಫಾರ್ಮಾದಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಸನ್ ಫಾರ್ಮಾ ಆಗಿರ್ಬೋದು, ಸಿಪ್ಲಾ ಆಗಿರ್ಬೋದು, ಅದೇ ರೀತಿಗೆ ಡಾಕ್ಟರ್ ರೆಡ್ಡಿಸ್ ಕೂಡ ತುಂಬ ಒಂದು ಒಳ್ಳೆ ವ್ಯಾಲ್ಯೂಷನಲ್ಲಿದೆ. ನೋಡೋದಾದರೆ ಬೇಕಾದ್ರೆ ಅದನ್ನ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಮ್ಯಾನ್ಕೈಂಡ್ ಫಾರ್ಮಾ ಸ್ವಲ್ಪ ಓವರ್ ವ್ಯಾಲ್ಯೂಷನ್ ಆಗಿದೆ. ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್
ಪ್ಯಾಟರ್ನ್ ಕೂಡ ಆಗೋ ಥರ ಕಾಣಿಸ್ತಾ ಇದೆ. ಸೊ 1700 ಲೆವೆಲ್ಗೆ ಬಂದು ಟೆಸ್ಟ್ ಆದರೆ ಆಶ್ಚರ್ಯ ಇಲ್ಲ, H&S ಕನ್ಫರ್ಮೇಷನ್ ಆಯಿತು ಅಂದರೆ. ಅದೇ ರೀತಿ ಎಕ್ಸ್ಪ್ಲಿಯೋ ಸೊಲ್ಯೂಷನ್ಸ್ ಬಗ್ಗೆ ಹೇಳಿ ಅಂತ ಇವರು IT ವ್ಯಾಲಿಡೇಷನ್ ಸರ್ವಿಸ್ ಇದೆಲ್ಲ ಮಾಡ್ತಾರೆ. ಸರ್ ಫಂಡಮೆಂಟಲಿ ಒಳ್ಳೆ ಕಂಪನಿ, ಏನೂ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ದೊಡ್ಡವ್ರು ಇನ್ನೂ ಯಾಕೋ ಕೈ ಹಾಕಿಲ್ಲ. ಬಟ್ ಮಲ್ಟಿ ಇಯರ್ ಬ್ರೇಕ್ಔಟ್ ಆಗಿತ್ತು. 2015-16 ಆದಂಥ ಹೈನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಸೊ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ 1200 ಈ ಲೆವೆಲ್ ಇದೆಯಲ್ಲ, ಇದು ಒಳ್ಳೆ ಲೆವೆಲ್. 1200ರಿಂದ 1000 ಲೆವೆಲು. 1000ನ ಈ ಸ್ಟಾಕಲ್ಲಿ ನೀವು ಸ್ಟಾಪ್ ಲಾಸ್ ಇಟ್ಕೋಬೇಕು. ಸೊ 1000ನ ಸ್ಟಾಪ್ ಲಾಸ್ ಇಟ್ಕೊಂಡು 1200ರಿಂದ 1000 ಲೆವೆಲಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅಕಸ್ಮಾತ್ ಇಲ್ಲಿಂದ ಈಗ ಮೂಮೆಂಟ್ ಕೊಟ್ಟು 1400 ಮೇಲ್ಗಡೆ ಹೋಯಿತು ಅಂತಂದರೆ ಆಗಲೂ ಕೂಡ ನೀವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಯಾಕೆಂತಂದರೆ 2 ವರ್ಷದಿಂದ ಬಸ್ ಸ್ಟ್ಯಾಂಡ್ ಆಗಿದೆ. ಸೊ ಮೂಮೆಂಟ್ ಬಂದರೂ ಕೂಡ ದೊಡ್ಡದಾಗಿ ಬಂದಿರುತ್ತೆ. ಮೋರೋವರ್ ಮಲ್ಟಿ ಇಯರ್ ಬ್ರೇಕ್ಔಟ್ನ ಆಗಿ ಅಲ್ಲಿ ಟೆಸ್ಟ್ ಮಾಡ್ತಾ ಇದೆ. ಸೊ ಲುಕಿಂಗ್ ಗುಡ್ ಆನ್ ಚಾರ್ಟ್ಸ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಟ್ರೈಡೆಂಟ್ ಬಗ್ಗೆ ಹೇಳಿ ಅಂತ, ಈ ಯಾರ್ನು ಟವಲ್ಲು ಇದ್ರ ಬಗ್ಗೆ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ. ಸೊ ಅಂಥ ದೊಡ್ಡ ಫಂಡಮೆಂಟಲಿ ಒಳ್ಳೆ ಕಂಪನಿ ಏನಲ್ಲ, ತುಂಬ ಹೈಪಲ್ಲಿ ಇತ್ತು. ಯಾಕೆಂದರೆ ಒಂದು ಕಾಲದಲ್ಲಿ ತುಂಬ ಜೋರಾಗಿ ಮೂಮೆಂಟ್ ಆಗಿತ್ತು ಅಂತ. ಇಲ್ಲಿ ನೋಡಿ ದೊಡ್ಡದಾಗಿ ಒಂದು ಆ್ಯಕ್ಟಿವಿಟಿ ಆಗಿದೆ, ವಾಲ್ಯೂಮು. ಅದು ಬೈಯಿಂಗ್ ಕೂಡ ಆಗಿರ್ಬೋದು, ಸೆಲ್ಲಿಂಗ್ ಕೂಡ ಆಗಿರ್ಬೋದು. ಆದರೆ ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಈ ಲೆವೆಲೆಲ್ಲ ಒಂದು ದೊಡ್ಡ ವಾಲ್ಯೂಮ್ ಆಗಿತ್ತು. ಅವರು ಇಲ್ಲಿ ಎಕ್ಸಿಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ಅಲ್ಲಿಂದ ಸ್ಟಾಕ್ ಮತ್ತೆ ಕೆಳಗಡೆ ಬಂದಿದೆ ಅಂತ ಅನ್ಸ್ಬೋದು. FID ಅವರು ಅಂಥ ಬಿಗ್ ನಂಬರಲ್ಲಿ ಇಲ್ಲ. 32 ಈ ಲೆವೆಲ್ಗೆ ಏನಾದ್ರು ಸಿಕ್ತು ಅಂತಂದರೆ ನೀವು ಯೋಚನೆ ಮಾಡ್ಬೋದು. ಬಟ್ ನಾಟ್ ರೆಕಮೆಂಡೆಡ್ ಫಾರ್ ಲಾಂಗ್ ಟರ್ಮ್. ಇನ್ವೆಸ್ಟ್ ಮಾಡಲೇಬೇಕು ಅಂತ ಅನ್ಕೊತಿದ್ದೀರಾ ಅಂತಂದರೆ 2 ವರ್ಷದಿಂದ ನಿಂತಿದೆ ಅಂತ. 32 ಈ ಲೆವೆಲ್ಗೆ ಏನಾದ್ರು ಸಿಕ್ತು ಅಂತ ನೀವು ಯೋಚನೆ ಮಾಡ್ಬೋದು. ಹಿಂದೆ ಯಾರೊಬ್ರು ಕೇಳಿದ್ರಿ ನೋಡಿ, 32 ಲೆವೆಲಲ್ಲಿ ಆ್ಯಡ್ ಮಾಡ್ಕೊಂಡಿದ್ರೆ ಸರಿ ಸುಮಾರು ಒಂದು 50 ಲೆವೆಲ್ ತನಕ ಹೋಗಿತ್ತು. ಸೊ ಸೇಮ್ 32ರಿಂದ 50 ಈ ಲೆವೆಲು ಇಂಪಾರ್ಟೆಂಟ್ ಅಂತ ಪ್ರೈಸ್ ಆಕ್ಷನ್ ಲೆವೆಲ್ ಆಗಿದೆ. ಎಲ್ಲಿ ತನಕ 50 ಬಿಟ್ಟು ಮೇಲೆ ಹೋಗಲ್ಲ ಅಥವಾ 32 ಬಿಟ್ಟು ಕೆಳಗಡೆ ಬರಲ್ಲ, ಅಲ್ಲಿ ತನಕ ಸ್ಟಾಕು ಹಿಂಗೆ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಇಂಡಿಯಾ ಬುಲ್ಸ್ ಹೌಸಿಂಗ್ ಫೈನಾನ್ಸ್ ಬಗ್ಗೆ ಹೇಳಿ ಅಂತ. ಸರ್ ಹೌಸಿಂಗ್ ಫೈನಾನ್ಸಲ್ಲಿ ತುಂಬ ಕಂಪ್ನಿಗಳಿದೆ. ಬಟ್ ಇಂಡಿಯಾ ಬುಲ್ಸ್ ಹೌಸಿಂಗ್ ಫೈನಾನ್ಸು ಒಂದು ಕಾರಣದಿಂದ ನಾವು ಏನಕ್ಕೆ ಯೋಚನೆ ಮಾಡಿದ್ವಿ ಅಂತಂದರೆ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗ್ತಾ ಇರ್ಬೋದಾ ಅಂತ. ಬಟ್ ಫಂಡಮೆಂಟಲಿ ತುಂಬ ಬ್ಯಾಡ್ ಕಂಪನಿ, ತುಂಬ ಒಳ್ಳೆ ಕಂಪನಿ ಅಂತ ಏನಲ್ಲ ಇದು. ಹಾಗಾಗಿ ನಾಟ್ ರೆಕಮೆಂಡೆಡ್. ಬಟ್ ಅವತ್ತು ಆ ಥರ ಆದಾಗಲೂ ನಮ್ಮ ಮಾತಾಡಿ ಹೇಳಿದ್ವಿ ನೋಡಿ, ಹಳೆಯ ಹಾಕಿರೋ ಲೆವೆಲ್ಲೇ ಇದೆ ಇದು. ಎಲ್ಲಿ ತನಕ 209, 210 ಲೆವೆಲ್ನ ದಾಟ್ ಮೇಲೆ ಹೋಗಲ್ಲ, ಅಲ್ಲಿ ತನಕ ತೊಗೊಳಕ್ಕೆ ಹೋಗ್ಬಿಡಿ ಅಂತ ಈ ಟೈಮಲ್ಲಿ ಎಲ್ಲೋ ಮಾತಾಡಿದ್ವಿ ಅನ್ಸುತ್ತೆ. ಸೊ ಅಲ್ಲಿಂದ ಮತ್ತೆ ರಿಜೆಕ್ಷನ್ ಕೆಳಗಡೆ ಬಂದಿದೆ. ಸೊ ಎಲ್ಲಿ ತನಕ ಈ 200 ಟು ಬಿ ಪ್ರಿಸೈಸ್ ಹೇಳಬೇಕು ಅಂದರೆ 240, 250 ಲೆವೆಲ್ ಇದೆಯಲ್ಲ, ಈ ಲೆವೆಲ್ನ ದಾಟಿ ಮೇಲ್ಗಡೆ ಹೋಗೋ ತನಕ ನಾಟ್ ಇಂಟ್ರೆಸ್ಟೆಡ್. ಸೊ ತುಂಬ ವಾಲ್ಯೂಮ್ ಆಗ್ತಾ ಇದೆ. ಬಟ್ ಇದರಲ್ಲಿ ತುಂಬ ಆ್ಯಕ್ಟಿವಿಟೀಸು ನಡೀತಾ ಇರುತ್ತೆ. ಹಾಗಾಗಿ ಇಂಥ ಸ್ಟಾಕಿಂದ ದೂರ ಇರಿ ಅಂತ ಹೇಳ್ತೀನಿ. ಯಾಕೆಂದರೆ ಫಂಡಮೆಂಟಲಿ ಕೂತ್ಕೊಂತ ಇಲ್ಲ. ಪೊಟೆನ್ಷಿಯಲ್ ಇರುವಂಥ ಕಂಪನಿಯಲ್ಲಿ ಒಳ್ಳೆ ವಾಲ್ಯೂಮ್ ಆಗ್ತಾ ಇದೆ ಅಂದರೆ ನೀವು ಯೋಚನೆ ಮಾಡ್ಬೋದು. ಇಂಥ ಕಂಪ್ನಿಯಲ್ಲಿ ಮಾಡ್ತಾರೆ ಪಂಪ್ ಆ್ಯಂಡ್ ಡಂಪು, ತುಂಬ ಆ ಥರ ಇರ್ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಆಗ್ತಾ ಇರುತ್ತೆ. ಹಾಗಾಗಿ ನಾಟ್ ರೆಕಮೆಂಡೆಡ್. ಬಟ್ ಯಾರಾದರೂ ಇನ್ವೆಸ್ಟ್ ಮಾಡಲೇಬೇಕು ಅಂತಂದರೆ ಆ ಲೆವೆಲ್ನ ದಾಟ್ ಹೋಯಿತು ಅಂತಂದರೆ ಆಗ ನೀವು ಬೇಕಾದರೆ ಒಂದು ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಅದೇ ರೀತಿಯಾಗಿ SGVN ಬಗ್ಗೆ ಹೇಳಿ ಅಂತ ಹೇಳಿದ್ದೀರಾ. ಸರ್ SGVN ಕೂಡ ಒಂದು ಕಾಸ್ಟ್ಲಿ ವ್ಯಾಲ್ಯೂಯೇಷನಲ್ಲೇ ನಡೀತಾ ಇದೆ. ಇವ್ರದ್ದು ಈ ಸೆಕ್ಟ್ರಲ್ಲಿ ಬರುತ್ತಲ್ವ, SGVN ಸೆಕ್ಟ್ರು ಇವ್ರದ್ದು ಮರ್ತೋಯ್ತನಲ್ಲ ನನಗೆ ಈ ಕಂಪ್ನಿ ಯಾವ ಸೆಕ್ಟರ್ ಹೇಳಿ ಇದು. SGVN ಇಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ಸೆಕ್ಯೂರಿಟಿ ಇನ್ಫೋ ಅಂತ ಕೊಟ್ಟರೆ ಎಲೆಕ್ಟ್ರಿಕ್ ಯುಟಿಲಿಟೀಸ್ ಕಂಪನಿ ಅಲ್ವಾ SGVN. ಇವರಿಗೆ ಕಾಂಪಿಟೇಟರ್ ಅಂತ ನೀವು ನೋಡೋದಾದರೆ ನಮ್ಮ NTPC ಇದೆ. ಅದೇ ರೀತಿಯಾಗಿ ಅದಾನಿ ಪವರ್ ಇದೆ. ಸೊ ಅವ್ರನ್ನೂ ಎಲ್ಲ ಕಂಪೇರ್ ಮಾಡಿದ್ರೆ ಇದು ಕಾಸ್ಟ್ಲಿ. ಈವನ್ ಅದಾನಿ ಪವರಿಗೆ ಕಂಪೇರ್ ಮಾಡಿದ್ರು ಕೂಡ ಇದು ಕಾಸ್ಟ್ಲಿಯಾಗಿ ನಡೀತಾ ಇರೋ ಸ್ಟಾಕ್ ಅಂತ ನನಗನ್ಸುತ್ತೆ. ಹಾಗಾಗಿ ಈ ಸ್ಟಾಕಲ್ಲಿ ದಯವಿಟ್ಟು ಈಗ ಇನ್ವೆಸ್ಟ್ ಮಾಡೋದು ನಾಟ್ ರೆಕಮೆಂಡೆಡ್. ತುಂಬ ಓವರ್ ವ್ಯಾಲ್ಯೂಯೇಷನ್ ಆಗಿದೆ ಸ್ಟಾಕು. ಸೊ ಇನ್ನು ಮೇಲ್ಗಡೆ ಹೋಗೋಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇಲ್ಲ. ನೋಡಿ ಇಲ್ಲಿ ದೊಡ್ಡ ಕ್ಯಾಂಡಲ್ ಆಗಿದೆ, ಅದರಲ್ಲಿ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಮಾಡ್ತಾ ಇದೆ. ಅಂದರೆ 170ರಿಂದ 100 ಈ ಝೋನಲ್ಲಿ ಸುಮಾರು ದಿನದಿಂದ ಸ್ಟಾಕ್ ಇದೆ, ಇರಬೇಕಾದಂಥದ್ದು. ನೋಡಿ ಈ ರೀತಿ ದೊಡ್ಡ ಪ್ಯಾಟರ್ನ್ ಬಂತು ಅಂದರೆ ಅವತ್ತೇ ನೀವು ಅನ್ಕೋಬೇಕು ಇಷ್ಟು ಮೇಲೆ ಕೆಳಗೆ ಆಡಿಸಿದ್ದಾರೆ ಅಂತ, ಇನ್ನು ಸ್ವಲ್ಪ ದಿನ ಎಲ್ಲೂ ಹೋಗಲ್ಲ ಈ ಸ್ಟಾಕು ಅಂತ. ಸೊ 170, 100 ಈ ಝೋನಲ್ಲೇ ಇದೆ, ನಾಟ್ ರೆಕಮೆಂಡೆಡ್. ಲಾಂಗ್ ಟರ್ಮಿಗೆ ನಾನು ಆಗಲೇ ಹೇಳ್ದಂಗೆ NTPC, ಅದಾನಿ ಪವರು, ಬೇಕಾದಷ್ಟು ಎಲೆಕ್ಟ್ರಿಕ್ ಪವರ್ ಸೆಂಟಿಮೆಂಟಲ್ಲಿ ಬೇರೆ ಸ್ಟಾಕ್ಗಳನ್ನು ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟಾಗಿದ್ದು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಅದನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಕೊಡ್ತಾ ಇದ್ದೀನಿ, ಅದನ್ನು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ನೋಡಿ ITR ಫೈಲ್ ಯಾರಾದರೂ ಇನ್ನೂ ಮಾಡಿಲ್ಲ ಅಂತಂದರೆ ಇನ್ನೂ ಕೇವಲ ಒಂದು 17-18 ದಿನ ಬಾಕಿ ಇದೆ ಅಷ್ಟೇ. ಕೊನೆಗೆ ಬರ್ತಾ ಇದ್ದಂಗೆ ಪೋರ್ಟಲ್ ಕೂಡ ತುಂಬ ಸ್ಲೋ ಆಗ್ತಾ ಹೋಗುತ್ತೆ. ವೀಕೆಂಡಲ್ಲಿ ನೀವು ಟ್ರೈ ಮಾಡ್ತಾ ಹೋದ್ರೆ ಅಂತಂದರೆ ಅದು ಸರಿಯಾಗಿ ಲೋಡ್ ಆಗೋದಿಲ್ಲ, ಪದೇ ಲಾಗೌಟ್ ಆಗುತ್ತೆ. ಈ ಎಲ್ಲ ಇಶ್ಯೂ ಬರಬಾರ್ದು ಅಂತಂದರೆ ದಯವಿಟ್ಟು ಈ ಬರೋ ಮುಂಚಿತವಾಗಿ ನೀವು ITR ಫೈಲಿಂಗ್ನ ಮುಗಿಸ್ಕೊಳ್ಳಿ. ITR ಫೈಲಿಂಗ್ ಅಂದರೆ ಏನು, ಯಾವ ರೀತಿ ITR ಫೈಲ್ ಮಾಡೋದು, ಟ್ಯಾಕ್ಸ್ ಪ್ಲಾನಿಂಗ್ ಹೇಗೆ ಇದೆ, ಎಲ್ಲದ್ರ ಬಗ್ಗೆ ಟ್ಯಾಕ್ಸ್ ಪ್ಲಾನಿಂಗ್, ಟ್ಯಾಕ್ಸ್ ಫೈಲಿಂಗ್ ಅಂತ 2 ಡೆಡಿಕೇಟೆಡ್ ಪ್ಲೇ ಲಿಸ್ಟ್ ಇದೆ. ಅದನ್ನ ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ಚಾರ್ಟ್ ಸ್ಟಾಕ್ ನನಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.